ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು, ನಮಗೆ ಜೀವನಕ್ಕೆ ತುಂಬ ಅವಶ್ಯಕವಾಗಿರುವಂತಹ ಕವನವನ್ನು ಹೇಳುತ್ತಿದ್ದೇನೆ. ರಕ್ಷಣೆ. ಮಗುವಿಗೆ ತಾಯಿಯ ರಕ್ಷಣೆ, ದೇಶಕ್ಕೆ ಸೈನಿಕರಿಂದ ರಕ್ಷಣೆ. ಮಗುವಿಗೆ ತಾಯಿಯ ರಕ್ಷಣೆ, ದೇಶಕ್ಕೆ ಸೈನಿಕರಿಂದ ರಕ್ಷಣೆ. ಪ್ರಕೃತಿಯನ್ನು ಮಾಡಬೇಕು ನಾವು ರಕ್ಷಣೆ. ಪ್ರಕೃತಿಯನ್ನು ರಕ್ಷಣೆ ಮಾಡಿದರೆ ನಮ್ಮ ಜೀವನ ಸಂರಕ್ಷಣೆ. ಪ್ರಕೃತಿಯನ್ನು ರಕ್ಷಣೆ ಮಾಡಿದರೆ ನಮ್ಮ ಜೀವನ ಸಂರಕ್ಷಣೆ. ರಕ್ಷಣೆ ಎಂಬುದು ಜೀವನಕ್ಕೆ ತುಂಬ ಮುಖ್ಯವಾದುದು. ಇದು ಎಲ್ಲ ಜೀವ ಸಂಕುಲಗಳಿಗೂ ಅನ್ವಯವಾಗುವಂಥದ್ದು. ಒಬ್ಬರ ಜೀವನದ ಗತಿಯನ್ನೇ ಬದಲಿಸುವಂಥದ್ದು. ಜೀವನದಲ್ಲಿ ಉತ್ತಮ ಪಥದಲ್ಲಿ ಸಾಗುವಂತೆ ಮಾಡುವಂಥದ್ದು. ಜೀವನದಲ್ಲಿ ಒಬ್ಬರನ್ನು ನಂಬಿ ರಕ್ಷಣೆ ಮಾಡುತ್ತಾರೆಂದು ನಂಬುವ ಕಾಲ ಇವತ್ತಿಲ್ಲವೆಂದು. ಜೀವನದಲ್ಲಿ ಒಬ್ಬರನ್ನು ನಂಬಿ ರಕ್ಷಣೆ ಮಾಡುತ್ತಾರೆಂದು ನಂಬುವ ಕಾಲ ಇವತ್ತಿಲ್ಲವೆಂದು. ರಕ್ಷಣೆ ಎಂಬ ಪದ ಅದ್ಭುತ ಹಾಗೂ ವಿಶಾಲ. ರಕ್ಷಣೆ ಎಂಬ ಪದ ಅದ್ಭುತ ಹಾಗೂ ವಿಶಾಲ. ಆ ರಕ್ಷಣೆಗೆ ಮಾಡಬಾರದು ಯಾವುದೇ ರೀತಿ ದ್ರೋಹ. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ನಿಜವಾಗಿಯೂ ನನ್ನ ಕವನಗಳು ನಿಮ್ಮ ಮನವನ್ನು ಮುಟ್ಟುತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಉತ್ತಮವಾದ ಕವನದ ಮೂಲಕ ನಿಮ್ಮ ಮನವನ್ನು ಗೆಲ್ಲಲು ನಾನು ಪ್ರಯತ್ನಿಸುತ್ತೇನೆ. ನಾವು 500 ಸಬ್ಸ್ಕ್ರೈಬರ್ಸ್ಗಳ ಪಯಣದಲ್ಲಿದ್ದು, ಈ ಪಯಣದಲ್ಲಿ ನೀವೆಲ್ಲ ಭಾಗಿಯಾಗಬೇಕೆಂದು ವಿನಂತಿಸಿಕೊಳ್ಳುತ್ತಾ ನನ್ನ ಕವನವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.